ತಾತ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ, ತುಂಬ ಲೇಟ್ ಆಯಿತು. ಸರಿ, ಹುಷಾರಾಗಿ ಹೋಗ್ಬಾ ಮಗಳೇ. ನಿನ್ನನ್ನು ಬಿಟ್ಟರೆ ನಂಗೆ ಯಾರಿದ್ದಾರೆ? ಈಗಿನ ಕಾಲ ಬೇರೆ ಸರಿ ಇಲ್ಲ. ಅಯ್ಯೋ ತಾತ, ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ನಾನು ದಿನ ಹೋಗ್ತೀನಿ ತಾನೆ. ಸರಿ ಮಗಳೇ, ಯಾವುದಕ್ಕೂ ಹುಷಾರಾಗಿರು. ಆಯಿತು, ನಾನು ಬರ್ತೀನಿ. ಕತ್ಲಾದರೂ ಮೊಮ್ಮಗಳು ಬರದೇ ಇರೋ ಕಾರಣ ತಾತ ಮೆಟ್ರೋ ಸ್ಟೇಷನ್ಗೆ ಬಂದು ಹುಡುಕಾಡಲು ಶುರು ಮಾಡ್ತಾನೆ. ಆದರೆ ಎಲ್ಲಿಯೂ ನೀತಾ ಕಾಣಿಸೋದಿಲ್ಲ. ಅದಕ್ಕೆ ಅವನು ಮೆಟ್ರೋದೊಳಗೆ ಹೋಗಿ ಹುಡುಕಾಡಬೇಕು ಅಂತ ಮೆಟ್ರೋದೊಳಗೆ ಹೋಗಿದ ತಕ್ಷಣ ಮೆಟ್ರೋ ಬಾಗಿಲು ಮುಚ್ಕೊಂಡು ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನೇನು ಬೇರೆ ದಾರಿ ಇಲ್ಲ ಅಂತ ಹೇಳಿ ತಾತ ಯೋಚನೆ ಮಾಡ್ತಾ ನಿಂತಿರಬೇಕಾದ್ರೆ ಒಮ್ಮೆಲೆ ಮೆಟ್ರೋ ಸ್ಟಾಪ್ ಆಗುತ್ತೆ ಮತ್ತು ಅಲುಗಾಡಲು ಶುರುವಾಗುತ್ತೆ. ಹೆದರ್ಕೊಂಡು ಆ ಕಡೆ ಈ ಕಡೆ ಜನ ಓಡಾಡಲು ಶುರು ಮಾಡ್ತಾರೆ. ತಾತನಿಗೆ ಅರ್ಥನೇ ಆಗೋದಿಲ್ಲ ಏನಾಗ್ತಾ ಇದೆ ಅಂತ ಹೇಳಿ. ಆಗ ಜೋರಾಗಿ ನಗ್ತಾ ಇರೋ ಉದ್ದ ಜಡೆಯುಳ್ಳ ನೀಲಿ ಮೈ ಬಣ್ಣದ ಭೂತ ಬಂದು ನಿಲ್ಲುತ್ತೆ. ಜೋರಾಗಿ ನಗಲು ಶುರು ಮಾಡುತ್ತೆ. ತಾತನ ಪಕ್ಕದಲ್ಲಿರುವಂಥ 3 ಜನರನ್ನು ಒಬ್ಬೊಬ್ಬರನ್ನಾಗಿ ಸಾಯಿಸ್ಬಿಡುತ್ತೆ. ಅದನ್ನು ನೋಡಿ ತಾತ ಗಾಬರಿಯಾಗಿ ಯಾಕೆ ಎಲ್ಲರನ್ನು ಸಾಯಿಸ್ತಾ ಇದೀಯಾ? ತಾತ ತಾತ ನೀನು ಯಾರು ಮಗಳೇ? ಯಾರು ನೀನು? ನಾನು ತಾತ, ನೀತಾ. ನೀತಾ? ನೀತಾ, ಏನಾಯ್ತು ಮಗಳೇ ನಿಮಗೆ? ಏನಾಯ್ತು? ಬೆಳಗ್ಗೆ ಹೋಗ್ಬೇಕಾದ್ರೆ ಈ 3 ಜನ ಇದೇ ಮೆಟ್ರೋದಲ್ಲಿ ನನ್ನ ಜೊತೆ ಪ್ರಯಾಣ ಮಾಡ್ತಿದ್ರು. ಅವ್ರ ಜೊತೆ ನಾನು ಮಾತಾಡ್ತಾ ಕೂರ್ತಿದ್ದೆ. ಸಡನ್ ಆಗಿ ಮಹಿಳೆ ಎದ್ದು ನಿನ್ನ ಹತ್ರ ಇರೋದನ್ನೆಲ್ಲ ನಾನು ಕೊಡು ಅಂದರು. ನಾನು ನೀವು ಕಳ್ಳರು, ನಿಮ್ಮನ್ನು ಪೊಲೀಸರಿಗೆ ಹೇಳಿಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಆಕೆ ನನಗೆ ಚಾಕುನ ಚುಚ್ಚು ಸಾಯಿಸ್ಬಿಟ್ಟಳು. ಅದಕ್ಕೆ ನಾನು ಈಗ ಅವ್ರನ್ನ ಬಲಿ ತೆಗೆದುಕೊಂಡ್ಬಿಟ್ಟೆ ತಾತ. ಏನು ಹೇಳ್ತಿದ್ಯಾ ನೀತಾ? ನೀನಿಲ್ವಾ? ನೀನು ಸತ್ತೋಗಿದ್ಯಾ? ನನಗೆ ಆಗತ್ತೇನು ಮಗಳೇ? ಏನಾಯ್ತು? ಕ್ಷಮಿಸ್ಬಿಡು ತಾತ, ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಅದನ್ನು ಉಳಿಸ್ಕೊಳಕ್ಕೆ ಆಗ್ತಿಲ್ಲ. ಆದರೆ ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ ತಾತ, ಅಳಬೇಡ. ನಾನಿನ್ನು ಹೊರಡಬೇಕು. ನನ್ನನ್ನು ನಗ್ತಾ ನಗ್ತಾ ಕಳಿಸು ತಾತ. ಸರಿ ಮಗಳೇ.